ಒಂದು ಅರಣ್ಯದ ಅಂಚಿನಲ್ಲಿ ವನಕಚೇರಿ ಎಂಬ ವಿಶಿಷ್ಟ ಸಂಸ್ಥೆಯಿತ್ತು. ಅಲ್ಲಿ ಹುಲಿ ಮುಖ್ಯಾಧಿಕಾರಿ. ಶಕ್ತಿಯಿದ್ದರೂ ಹುಲಿ ನ್ಯಾಯಪ್ರಿಯ, ಶಾಂತ ಮತ್ತು ಬುದ್ಧಿವಂತ ನಾಯಕನಾಗಿದ್ದ. ಅದೇ ಕಚೇರಿಯಲ್ಲಿ ಒಂದು ಚಿಕ್ಕ ಮೊಲ ಕೆಲಸ ಮಾಡುತ್ತಿತ್ತು. ದೇಹದಲ್ಲಿ ಸಣ್ಣದು, ಆದರೆ ಮನಸ್ಸಿನಲ್ಲಿ ದೊಡ್ಡದು. ಮೊಲ ಯಾವ ಕೆಲಸ ಕೊಟ್ಟರೂ ಸಮಯಕ್ಕೆ ಸರಿಯಾಗಿ, ನಿಷ್ಠೆಯಿಂದ ಮತ್ತು ನಗುಮುಖದಿಂದ ಮಾಡುತ್ತಿತ್ತು. ಯಾರಿಗೂ ತೊಂದರೆ ಕೊಡದೆ ಎಲ್ಲರಿಗೂ ಸಹಾಯ ಮಾಡುವ ಗುಣ ಅದಕ್ಕಿತ್ತು. ಒಂದು ದಿನ ಕಚೇರಿಯ ಕೆಲಸಗಳು ಗೊಂದಲದಲ್ಲಿದ್ದಾಗ ಮೊಲ ತನ್ನ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಸರಿಪಡಿಸಿತು. ದಾಖಲೆಗಳು ಸರಿಯಾದವು, ಕೆಲಸ ವೇಗವಾಯಿತು. ಎಲ್ಲರೂ ಸಂತೋಷಪಟ್ಟರು. ಇದನ್ನು ಗಮನಿಸಿದ ಹುಲಿ ಸಭೆ ಕರೆದಿತು. ಎಲ್ಲರ ಮುಂದೆ ನಗುತ್ತಾ ಹೇಳಿತು, ಶಕ್ತಿ ಮಾತ್ರ ನಾಯಕತ್ವ ಅಲ್ಲ, ನಿಷ್ಠೆ, ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಇದ್ದರೆ ಸಾಕು. ಅಂದೇ ದಿನ ಹುಲಿ ಮೊಲದ ಕುತ್ತಿಗೆಗೆ ಪದಕ ಹಾಕಿ, ನಿನ್ನನ್ನು ಪದೋನ್ನತಿ ಮಾಡಲಾಗಿದೆ ಎಂದು ಘೋಷಿಸಿತು. ಮೊಲದ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು, ಅರಣ್ಯವಿಡೀ ಚಪ್ಪಾಳೆ, ಸಂಭ್ರಮ. ಅಂದಿನಿಂದ ಎಲ್ಲರಿಗೂ ಒಂದು ಪಾಠ ಸಿಕ್ಕಿತು. ದೊಡ್ಡದು ಎಂಬುದು ದೇಹದಲ್ಲಲ್ಲ, ಗುಣದಲ್ಲಿ.